ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನಾ ಕಾಂಡ 2ನೇ ಅಧ್ಯಾಯ 16ರಿಂದ 22ನೇ ವಚನ ಗೆರ್ಷೋಮ್ ಈತನ ಕುರಿತು ನಾವು ಮಾತನಾಡ್ತೇವೆ. ಓದ್ಕೊಳ್ಳೋಣ. ಅಲ್ಲಿ ಒಂದು ಬಾವಿಯ ಹತ್ತಿರ ಕೂತುಕೊಂಡಿರಲು ಮಿದ್ಯಾನ್ಯರ ಆಚಾರ್ಯನ 7 ಮಂದಿ ಹೆಣ್ಣು ಮಕ್ಕಳು ಬಂದು ತಂದೆಯ ಕುರಿಗಳಿಗೆ ಕುಡಿಸುವುದಕ್ಕೋಸ್ಕರ ನೀರು ಸೇದಿ ದೋಣಿಗಳಲ್ಲಿ ಹಾಕುತ್ತಿದ್ದರು. ಕುರುಬರು ಬಂದು ಅವರನ್ನ ಬಾವಿಯ ಬಳಿಯಿಂದ ಓಡಿಸಲು ಮೋಶೆ ಅವರಿಗೆ ಸಹಾಯಕವಾಗಿ ಬಂದು ಅವರ ಕುರಿಗಳಿಗೆ ಕುಡಿಸ್ತಾನೆ. ತರುವಾಯ ಅವರು ತಮ್ಮ ತಂದೆಯಾದ ರೆಗುವೇಲನ ಬಳಿಗೆ ಬಂದಾಗ ಅವನು, ಇವತ್ತು ಬೇಗ ಬಂದಿರಿ, ಇದು ಹೇಗೆ ಎಂದು ಕೇಳಲಾಗಿ ಅವರು, ಐಗುಪ್ತನಾದ ಒಬ್ಬ ಮನುಷ್ಯನು ನಮ್ಮನ್ನ ಕುರುಬರ ಕೈಗೆ ತಪ್ಪಿಸಿದನು. ಇಷ್ಟು ಮಾತ್ರವಲ್ಲದೆ ಅವನು ನಮಗೋಸ್ಕರ ನೀರು ಸೇರಿ ಕುರಿಗಳಿಗೆ ಕುಡಿಸಿದನು ಅಂದರು. ಅವರ ತಂದೆ ಅವರಿಗೆ, ಆ ಮನುಷ್ಯನಲ್ಲಿ ಅವನನ್ನು ಯಾಕೆ ಬಿಟ್ಟು ಬಂದಿರಿ, ಊಟ ಮಾಡುವುದಕ್ಕೆ ಕರೆಯಿರಿ ಎಂದು ಹೇಳಿದನು. ಮೋಶೆಯು ಆ ಮನುಷ್ಯನ ಸಂಗಡ ವಾಸ ಮಾಡುವುದಕ್ಕೆ ಒಪ್ಪಿಕೊಂಡನು. ಅವನು ತನ್ನ ಮಗಳಾದ ಚಿಪ್ಪೋರಳನ್ನು ಮೋಶೆಗೆ ಕೊಟ್ಟನು. ಆಕೆ ಗಂಡು ಮಗುವನ್ನ ಹೆರಳು ಮೋಶೆ, ನಾನು ಅನ್ಯ ದೇಶದಲ್ಲಿ ಪ್ರವಾಸಿಯಾಗಿದ್ದೇನೆ ಎಂದು ಹೇಳಿ ಅದಕ್ಕೆ ಗೆರ್ಷೋಮ್ ಎಂದು ಹೆಸರಿಟ್ಟನು. ಅಂದ್ರೆ ಚೆಲುವಾದ ಕೂಸು, ಅಂದ್ರೆ ಬಹು ಸುಂದರವಾದ ಮಗು. ಈಗ ಇಲ್ಲಿ ನಾವು ನೋಡುವಂಥದ್ದು, ಮೋಶೆ ಮಿದ್ಯಾನ್ ದೇಶಕ್ಕೆ ಓಡಿ ಬಂದ್ಬಿಡ್ತಾನೆ. ಅಲ್ಲಿ ಅವನು ಒಂದು ಬಾವಿ ಹತ್ರ ಬರ್ತಾನೆ. ಆ ಬಾವಿ ಹತ್ರ ಇಲ್ಲಿ 7 ಮಂದಿ ಹೆಣ್ಣು ಮಕ್ಕಳು ಬರ್ತಾರೆ. ಮಾತ್ರವಲ್ಲದೆ ಅವರು ನೀರನ್ನ ಸೇದ್ಬೇಕಾದ್ರೆ ಕುರುಬರನ್ನ ಅವರು ಬಂದು ಓಡಿಸ್ಬೇಕಾದ್ರೆ ಮೋಶೆ ಏನ್ ಮಾಡ್ತಾನೆ, ಕುರುಬರಿಂದ ಇವ್ರನ್ನ ತಪ್ಪಿಸಿ ಅವ್ರ ನೀರು ಸೇದಿ ಕೊಡ್ತಾನೆ. ಈ ಮಕ್ಕಳು ತಂದೆಯಾದ ರೆಗುವೇಲನ ಬಳಿಗೆ ಬರ್ತಾರೆ, ವಿಷಯ ಹೇಳ್ತಾರೆ. ಏನಿಷ್ಟು ಬೇಗ ಬಂದ್ಬಿಟ್ಟಿದ್ದಾರೆ ಎಂಬುದಾಗಿ ತಂದೆ ಕೇಳ್ತಾನೆ. ಆವಾಗ ಮಕ್ಕಳು ಹೇಳ್ತಾರೆ, ಇಲ್ಲ, ಒಬ್ಬ ಐಗುಪ್ತ ದೇಶದಿಂದ ಬಂದಿದ್ದಾನೆ, ಅವನೇ ನಮ್ಗೆ ಇಷ್ಟು ಹೆಲ್ಪ್ ಮಾಡ್ದ, ತಪ್ಪಿಸ್ತಾನೆ, ಸರ್ ಅವನ್ನ ಕರೆಸ್ರಿ, ಊಟಕ್ಕೆ ಕೊಡ್ರಿ ಎಂಬುದಾಗಿ ಹೇಳಿದಾಗ ಅಲ್ಲಿ ಮೋಶೆ ಈತನ ಮಗಳಲ್ಲಿ ಒಬ್ಬಳನ್ನ, ಆದ್ರೆ ಚಿಪ್ಪೋರಳನ್ನ ಮದುವೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾನೆ. ಮದುವೆ ಆಗುತ್ತೆ. ಮಾತ್ರವಲ್ಲದೆ ಆ ಒಂದು ಮಗು ಆಗುತ್ತೆ. ಆ ಮಗುಗೆ ಗೆರ್ಷೋಮ್ ಎಂಬುದಾಗಿ ಹೆಸರಿಡ್ತಾನೆ. ಇಲ್ಲಿ ನಾವು ಕಲಿಯುವಂತ ಪಾಠ ಏನಂತಂದ್ರೆ, ಒಂದು ಒಳ್ಳೆಯ ಅತಿಥಿ ಸತ್ಕಾರ. ಮೋಶೆನೂ ಸತ್ಕಾರ ಮಾಡ್ತಾನೆ ಅಪರಿಚಿತರಿಗೆ. ಮಾತ್ರವಲ್ಲದೆ ಮೋಶೆಯ ಮಾವನು ಸಹ ಇಲ್ಲಿ ಅತಿಥಿ ಸತ್ಕಾರ ಮಾಡೋದನ್ನ ನಾವು ನೋಡ್ತೇವೆ. ಅತಿಥಿ ಸತ್ಕಾರ ಇದು ಬಹಳ ಪ್ರಾಮುಖ್ಯ ಪ್ರಿಯರೇ. ಒಂದು ಮನೆಗೆ ಬಂದಾಗ ಯಾರಿಗಾದ್ರೂ ನೀರು, ಟೀ ಬೇಕಾ ಎಂಬುದಾಗಿ ಕೇಳ್ರಿ. ಕೆಲವರು ಟೀ ಬೇಡ ಅಂತಾರೆ, ಆದ್ರೆ ನೀರು ಕೊಡ್ರಿ. ಆದ್ರೆ ಕೇಳೋದು ನಮ್ಮ ಕರ್ತವ್ಯ. ಮನೆಗೆ ಬಂದಾಗ ಮಾತಾಡಿಸೋದು, ಕೇಳೋದು, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೀಗಾಗಿ ಅತಿಥಿ ಸತ್ಕಾರ ಮಾಡೋದನ್ನ ಬಿಡಬೇಡ್ರಿ. ಎಲ್ಲರೂ, ಮುಖ್ಯವಾಗಿ ದೇವರ ಮಕ್ಕಳ ಮನೆಯಲ್ಲಂತೂ ಇದು ಬಹಳ ಪ್ರಾಮುಖ್ಯ. ಇದು ಎಲ್ಲಾ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಪ್ರಮುಖವಾಗಿರಲಿ. ಮಾತ್ರವಲ್ಲದೆ ಈ ಒಂದು ಗುಣ ನಮಗೆ ಬೇಕೆಂಬುದಾಗಿ ಕೇಳ್ರಿ. ಖಂಡಿತವಾಗಿ ಕರ್ತನು ಕೊಡೋರಾಗಿದ್ದಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಅತಿಥಿ ಸತ್ಕಾರದ ಗುಣ ನಮ್ಮೆಲ್ಲರಿಗೂ ಕೊಡಪ್ಪ. ಮುಖ್ಯವಾಗಿ ಕ್ರೈಸ್ತರ ಮನೆಗಳ ದಯಪಾಲಿಸು ದೇವರೇ. ಅನೇಕ ವೇಳೆ ನಮಗೆ ಅತಿಥಿ ಸತ್ಕಾರ ಇಲ್ಲ, ಆದ್ರೆ ಅತಿಥಿ ಸತ್ಕಾರದ ಗುಣವನ್ನ ಎಲ್ಲರಿಗೂ ದಯಪಾಲಿಸಪ್ಪ. ಎಲ್ಲ ಹೆಣ್ಣು ಮಕ್ಕಳಿಗೆ ಆ ಪ್ರೀತಿಯನ್ನ, ಆ ದಯೆಯನ್ನ, ಒಬ್ಬರನ್ನೊಬ್ಬರನ್ನ ಗೌರವಿಸುವಂತದ್ದನ್ನ ನೀನು ಕಲಿಸಿಕೊಡು. ಆ ರೀತಿ ನೀವು ಮಾಡ್ತೀರಾ, ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ, ನಿಮ್ಮನ್ನ ಅತಿಥಿ ಸತ್ಕಾರದಿಂದ ತುಂಬಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ಗಾಡ್ ಬ್ಲೆಸ್ ಯು. ನಾನು ಪಾತ್ರದಲ್ಲಿ ಈರುವಾಗಲು ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು.
ಸ್ಥಿರವಾಗಿರು, ನಿನ್ನ ಬೀಡಲಾರೆ, ಬೀಡೇನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು, ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬೀಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ, ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬೀಡಲಾರ, ಸ್ವಾಮಿ ನನ್ನ ಕೈ ಬಿಡನು.